3 ವರ್ಷದಿಂದ ಬಜೆಟ್ ಅನೌನ್ಸ್ಮೆಂಟ್ ಕೊಟ್ರ ಬೆಂಗಳೂರಿಗೆ ಶ್ರೀಮಂತರಿಗಿಲ್ಲ ರಾಜ್ಯದ ಅನ್ನದಾತರಿಗೂ ಒಂದು ಮಾಲ್, ರಾಜ್ಯದ ರೈತರಿಗೆ ಸೂಪರ್ ಮಾರ್ಕೆಟ್ ತೆರೆದ ಸರ್ಕಾರ. ರೈತರಿಗೆ ಬೇಕಾದ ಎಲ್ಲಾ ವಸ್ತುಗಳು ಇಲ್ಲಿ ಸಿಗುತ್ತೆ. ಪ್ರಾಯೋಗಿಕವಾಗಿ ಕೋಲಾರ ಜಿಲ್ಲೆಯಲ್ಲಿ ರೈತರ ಮಾಲ್. ಕೋಲಾರದ ಪ್ರತಿಯೊಂದು ತಾಲೂಕಲ್ಲೂ ರೈತ ಮಾಲ್ ಓಪನ್ ಆಗುತ್ತೆ. ಬಿತ್ತನೆ ಬೀಜ, ಕೀಟನಾಶಕ, ರಸಗೊಬ್ಬರ, ಕೃಷಿ ಯಂತ್ರೋಪಕರಣಗಳ ಲಭ್ಯ ಇರುತ್ತೆ. ಇಲ್ಲಿ ಒಂದೇ ಸೂರಿನಡಿ ಕೃಷಿಗೆ ಬೇಕಾದ ಸಾಧನ ಸಲಕರಣೆಗಳು ಲಭ್ಯವಾಗುತ್ತೆ ಈ ಮಾಲ್ನಲ್ಲಿ. ರೈತರಿಗಾಗಿ ಸೂಪರ್ ಮಾರ್ಕೆಟ್ ಓಪನ್ ಮಾಡ್ತಿದೆ ಸರ್ಕಾರ. ಎಸ್, ನಮ್ಮ ಮಿತ್ರರು ಇಬ್ಬರು ಹೇಳ್ತಾರೆ ರಾಜ್ಯ ಸರ್ಕಾರ 37 ಟ್ಯಾಕ್ಸ್ ಹಾಕ್ತದೆ ಅಂತೇಳಿ. ನೀವು ಆಲ್ರೆಡಿ ಚರ್ಚೆ ಮಾಡಿದ್ದೀರಾ. ರಾಜ್ಯ ಸರ್ಕಾರಗಳಿಗೆ ಟ್ಯಾಕ್ಸ್ ಹಾಕುವಂತ ಇದಿರೋದು ಪವರ್ ಇರೋದು 4ಕ್ಕೆ ಮಾತ್ರ. ಯಾವುದು ಎಕ್ಸೈಸು, ಸ್ಟಾಂಪ್ಸ್ ಅಂಡ್ ರಿಜಿಸ್ಟ್ರೇಷನು, ಮೋಟಾರು ಮತ್ತು ಏನು ನಮ್ಮ ಲ್ಯಾಂಡ್ ರಿಜಿಸ್ಟ್ರೇಷನ್. ಈ 4ನ್ನು ಬಿಟ್ಟರೆ ನಾವು ಯಾವುದಕ್ಕೂ ಟ್ಯಾಕ್ಸ್ ಆಗೋ ಅಧಿಕಾರ ಇಲ್ಲವೇ ಇಲ್ಲ. ಅದೇನೇ ಇದ್ರೂ ಕೇಂದ್ರ ಸರ್ಕಾರ ಮಾತ್ರ ಹಾಕೋದು. ಸೊ ನಾವು ನಮ್ಮನ್ನು ಎಲ್ಲ GST ತೊಗೊಂಡು ಅವ್ರು ಇಟ್ಕೊಳ್ತಾರೆ. ಇದನ್ನು ಅವರು ಕರೆಕ್ಟ್ ಮಾಡ್ಕೊಳ್ಳಿ. 37 ಟ್ಯಾಕ್ಸು ಅಂತ ಹೇಳ್ತಾರೆ. ಈಗ ಆಸ್ಪತ್ರೆಗಳಲ್ಲಿ ಏನಾಗ್ತದೆ, 10 ರೂಪಾಯಿ ಇದೆ. ಇವಾಗ ಆಸ್ಪತ್ರೆಗಳಲ್ಲಿ ರಿಜಿಸ್ಟ್ರೇಷನ್ ಚಾರ್ಜು 10 ರೂಪಾಯಿ ಇದೆ. ಕಾಲಕಾಲವಾಗಿ ರಿವೈಸ್ 6 ಸರ್ಕಾರದಲ್ಲೂ ಆಗಿತ್ತು, ನಮ್ಮ ಸರ್ಕಾರದಲ್ಲೂ ಆಗ್ತಾ ಇದೆ. 5 ರೂಪಾಯಿ ಜಾಸ್ತಿ ಮಾಡಿದ್ರೆ ಮನುಷ್ಯರಿ ಲಾಸ್ಟ್ ಮೂಮೆಂಟ್ ಈ 5 ರೂಪಾಯಿ ಜಾಸ್ತಿ ಮಾಡಿದ್ರೆ ರಾಜ್ಯ ಸರ್ಕಾರಕ್ಕಲ್ಲ, ಇಡೀ ವರ್ಷದಲ್ಲಿ ಕಲೆಕ್ಟ್ ಆಗೋದು ಬರೀ 100 ಕೋಟಿ. ಅದು ಆಸ್ಪತ್ರೆಗಳ ಲೋಕಲ್ ಮ್ಯಾನೇಜ್ಮೆಂಟ್ಗೋಸ್ಕರ ಅದು ಮಾಡ್ತಕ್ಕಂಥದ್ದು, ಅದು ಅವರೇ ಮಾಡ್ಕೊಳ್ತಾರೆ. ಈಗ ಲೋಕಲ್ ಕಾರ್ಪೊರೇಷನ್ಸ್ಗಳಲ್ಲಿ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ. ಅವರ ಏನು ಸೆಲ್ಫ್ ಸಸ್ಟೈನ್ಡ್ ಇರಲಿ ಅಂತ ಹೇಳಿ ಅವರು ಏನು ಸ್ಥಳೀಯ ಮಟ್ಟದಲ್ಲಿ ಅವರೇ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ಅವ್ರು ರನ್ ಮಾಡ್ತಾರೆ. ಅದೇ ರೀತಿ ರಾಜ್ಯ ಸರ್ಕಾರನು ಕೂಡ ಆಸ್ಪತ್ರೆಗಳಿಗೆ ಅವರಿಗೆ ಸಹಾಯಧನ ಕೊಟ್ಟಿದೆ. ಇನ್ನೊಂದೇ ಒಂದು ಲಾಸ್ಟ್ ಪಾಯಿಂಟ್ ಹೇಳ್ಬಿಡ್ತಾನೆ. ಇವರು ರೈತರ ಆತ್ಮಹತ್ಯೆ ಬಗ್ಗೆ ಮಾತಾಡ್ತಾ ಇದ್ರು. ಕರ್ನಾಟಕದಲ್ಲಿ ಮೊದಲ ಬಾರಿಗೆ ರೈತರ ಆತ್ಮಹತ್ಯೆ ಕಡಿಮೆ ಆಗಿದೆ. ಇಡೀ ದೇಶದಲ್ಲಿ ಬೆಂಗಳೂರು ಸುರಕ್ಷಿತ ನಗರ ಅಂತ ಕೇಂದ್ರ ಸರ್ಕಾರ ಬಿರುದು ಕೊಟ್ಟಿದೆ, ಬೆಂತಟ್ಟಿದೆ. ನಮಗೆ ಕೊಟ್ಟಿರ್ತಕ್ಕಂಥದ್ದು ಇಡೀ ಕೇಂದ್ರ ಸರ್ಕಾರ ನಮಗೆ ನಮ್ಮ KSRTC ಮತ್ತೆ BMTC ಬೆಸ್ಟ್ ಸರ್ವಿಸ್ ಅಂತ ಕೊಟ್ಟಿದೆ. ಇವರೇ ಕೊಟ್ಟಿದ್ದಾವಲ್ಲ. ಓಕೆ, ಭ್ರಷ್ಟಾಚಾರದ ಬಗ್ಗೆ ಮಾತಾಡಿದ್ರೆ ಯಾಕೆ ಅಧಿಕಾರ ಕಳ್ಕೊಂಡ್ರು? ಇದೇ PCM, ಇದೇ PSC ಹಗರಣ, ಇದೇ ಎಂಜಿನಿಯರ್ ಹಗರಣದಲ್ಲೇ ಮುಳುಗಿ ಸತ್ತಂತ ಬಿಜೆಪಿ ಸರ್ಕಾರನ ರಾಜ್ಯದ ಜನ ತಿರಸ್ಕಾರ ಮಾಡಿದ್ದಾರೆ. ನೋಡಿ ಮೇಡಮ್, ಇದು ಹೊಸದಾಗಿ ಏನೋ ರೈತರ ಮಾರ್ಕೆಟ್ ಮಾಡಿದೀನಿ ಅಂತ ಹೇಳಿ ಎಲ್ಲ ಕಂಡುವರ್ಸ ಕೆಲಸಗಳು. ಹಿಂದೆ ಜನತಾ ಬಜಾರ್ ಅಂತ ಹೇಳಿ ಎಲ್ಲ ಮಾಡಿ ರಾಮಕೃಷ್ಣ ಹೆಗಡೆ ಅವರ ಕಾಲದಲ್ಲಿ, ದೇವೇಗೌಡರ ಕಾಲದಲ್ಲಿ ಜನತಾ ಬಜಾರ್ ಅಂತ ಎಲ್ಲ ಮಾಡಿ ಎಲ್ಲ ಮುಚ್ಚಿಕೊಂಡು ಹೋಗಿದ್ದಾವೆ. ಇವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ಈಗ ಒಂದು ಜನಗಳನ್ನ ಒಂದು ಡಿವೇಟ್ ಮಾಡ್ಲಿಕ್ಕೋಸ್ಕರ ಮಾಡಿರೋಂಥ ಯಾವುದೋ ಒಂದು ಯೋಜನೆ ಇರಲಿ. ರಘು ದೊಡ್ಡವರು ಹೇಳ್ತಾ ಇದ್ದಾರೆ ರೈತರಿಗೆ ನಮ್ಮ ಆತ್ಮಹತ್ಯೆ ಮಾಡ್ಕೊಂಡಿರೋದಕ್ಕೆ ಕಡಿಮೆ ಆಗಿದೆ, ಪ್ರಶಸ್ತಿ ಕೊಟ್ಟಿದ್ದಾರೆ ಅಂತ ಹೇಳಿ. ಯಾಕೆ ಹಿಂಗೆ ಸುಳ್ಳು ಹೇಳ್ತೀರಾ? ಕಳೆದ 3 ವರ್ಷಗಳಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿ ಕರ್ನಾಟಕದ ಒಟ್ಟು 2809 ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಮೇಡಮ್ ನಿಮ್ಮ ಗಮನಕ್ಕಿರಲಿ ಆಯ್ತಾ? 2023-24ರಲ್ಲಿ 1254 ಜನ ರೈತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. 2024-25ರಲ್ಲಿ 1178 ರೈತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. 2025-26ರಲ್ಲಿ ನವೆಂಬರ್ವರೆಗೆ ನಾನು ಹೇಳ್ತಾ ಇದ್ದೀನಿ 377 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇದು NCRB ವರದಿಯ ಪ್ರಕಾರ ಕರ್ನಾಟಕ ದೇಶ ಅತಿ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊಂಡಿರುವಂತ 2ನೇ ಸ್ಥಾನದಲ್ಲಿದೆ. ಸರ್, ನೋಟ್ ಡೌನ್ ದಿಸ್ ಪಾಯಿಂಟ್. ಹೇಳ್ತೀನಿ. ಆಮೇಲೆ ಆತ್ಮಹತ್ಯೆ ಮಾಡಿಕೊಂಡ ರೈತರ ಪೈಕಿ ಈ ಸರ್ಕಾರ ಕೇವಲ 2020 ಪರಿಹಾರ ಕೊಟ್ಟಿದೆ. ಬಿಜೆಪಿ ಸರ್ಕಾರ ಅವ್ರಿಗೆ ಏನೋ ತಾಕತ್ತಿದ್ರೆ ಏನ್ 19 ಜನ ಪಾರ್ಲಿಮೆಂಟೇರಿಯನ್ಸ್ ಇದ್ದಾರೆ, ತಾಕತ್ತಿದ್ರೆ ಪರ್ಮಿಷನ್ ತರಲಿ, ಕೃಷ್ಣ ಮೇಲ್ದಂಡ ಯೋಜನೆ ಪರ್ಮಿಷನ್ ತರಲಿ, ಕಳಸಾ ಬಂಡೂರಿಗೆ ತರಲಿ, ಮತ್ತೆ ಎತ್ತಿನ ಒಳಗೆ ಕೊಡ್ತಕ್ಕಂಥ 5300 ಕೋಟಿ ಅಮಾಯಕ ರೈತರಿಗೆ ನಾಚಿಕೆ. ಇವ್ರು ಹೇಳ್ತಾರೆ ಕಾಂಗ್ರೆಸ್ ಸರ್ಕಾರ ಕೃಷ್ಣ ಮೇಲ್ದಂಡೆಗೆ ಹೇಳ್ತಾರಲ್ಲ ಮೇಡಮ್, ಇವ್ರು ನೀರಾವರಿ ಖರ್ಚು ಮಾಡ್ತಾ ಇರೋದು ಎಷ್ಟು ಮೇಡಮ್? ಇವರು ಕೇಳಿಲಿ, ತನ್ನ ಪ್ರಣಾಳಿಕೆಯಲ್ಲಿ ಹೇಳಿದ್ರು 30,000 ಕೋಟಿ ನೀಡುವ ಹೇಳಿದ್ರು. 23ರಿಂದ 26ವರೆಗೆ ಸರಾಸರಿ ಮೇಡಮ್ 23-26 ಅವರು ಬೇಕಾದ
Complete ಕೇಳಿ. ಮಾಡಿ, ಮೇಡಮ್, ಇಲ್ಲಿ complete ದುಡ್ಡೇ ಮಾಡಿ. ಖರ್ಚು ಮಾಡ್ತೀರಾ? ಇದು ಮೇಡಮ್, ಇದು ಯೋಜನೆ ನಿಮ್ಗೂ ಮಾತಾಡಕ್ಕೆ ಬರ್ದಿರ. ಅವಕಾಶ ರಘುವರ, ಇದೆ. ಇದು ನಿಮ್ಗೂ ಅವಕಾಶ ಬಜೆಟ್ ಇದೆ. ವಿಚಾರ One second, ನಾನು complete ನಿಮಗೆ ಮಾಡಿ. ಕಳೆದ ಬಾರಿ ಆಗಿರುವಂಥದ್ದು ವಿಚಾರಗಳನ್ನ ಅಂಕಿಅಂಶದ ಮುಖಾಂತರ ಹೇಳ್ತಾ ಇದ್ದೀನಿ. ದಯಮಾಡಿ ನೀವು ಆವೇಶಗಳು ಒಳಪಡಬೇಡಿ. ನೋಡಿ, 5,000 ಕೋಟಿ ನೀವು ಹಣ ದಾಟಿಲ್ಲ. ಇನ್ನು ನೀವು ಹೇಳಿದ್ರಲ್ಲ 30,000 ಕೋಟಿನ ಹಂಚಬೇಕು ಅಂತ. 15-18 ವರ್ಷ ಬೇಕಾಗುತ್ತೆ. ಪರ್ಮಿಷನ್ ಕೊಡಿ ಆಯ್ತಾ? ಸ್ವಾಮಿ. 87,000 ಕೋಟಿ ಏನಿದೆ ನಿಮ್ದು? ಬಗ್ಗೆ ಮಾತಾಡಿ. ಕೃಷ್ಣ ಈ permission ಮೇಲ್ದಂಡೆಗೆ ಕೊಡ್ಸಿ, ನಾವು ನಾಳೆ ಎಷ್ಟು ಮಾಡ್ಬೇಕು? 30,000 ಇಟ್ಟಿರ್ತೀವಿ. ಭರವಸೆ ಕೊಟ್ರಲ್ಲ, 30,000 ಮಾಡಿಲ್ಲ. ಅನಿತಾ, ನಾವು 15,000 ಕೋಟಿ ಹಣವನ್ನ ನಾಳೆ release ಮಾಡ್ತೀವಿ. ರಾಜ್ಯದಲ್ಲಿ ನೀವು permission ನಿರ್ಮಾಣ ಕೊಡ್ಸಿ. ಆಗ್ಬೇಕು ಅಂತ ಅಂದ್ರೆ ಕೇಂದ್ರದಿಂದ ಪರ್ಮಿಷನ್ಗಳು ಸಿಗಬೇಕು, ಹೌದು. ಆದ್ರೆ ಅದಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಅನ್ನುವಂಥದ್ದು ಅವರ ಹೌದು. ಪ್ರಶ್ನೆ. ಎಷ್ಟು ಸರಿ ಕೇಂದ್ರ ಮಿನಿಸ್ಟರ್ ಭೇಟಿ ಮಾಡಿದ್ದೀವಿ. ಕೇಂದ್ರದಿಂದ ಇವ್ರಿಗೆ ಪರ್ಮಿಷನ್ ಅನುದಾನ ಬಿಡುಗಡೆ ಆಗ್ಬೇಕು ಅಂತಂದ್ರೆ ಅದಕ್ಕೂ ಒಂದು ಕಾನ್ಸ್ಟಿಟ್ಯೂಷನಲ್ ಪ್ರೊಸೀಜರ್ ಇದೆ. Yes, ರಾಜ್ಯ ಸರ್ಕಾರದಿಂದ ಮನವಿ ಹೋಗಿ ಒಂದು DPR ರೆಡಿ ಆಗಿ ಆ DPR ಅಲ್ಲಿ ಹೋಗಿ ಸಭೆನಲ್ಲಿ ಇಟ್ಟು ಅದನ್ನ ಅಪ್ರೂವಲ್ ಮಾಡಿಸಿ ತಗೊಂಡ್ಬರ್ಬೇಕು. ಕೇಂದ್ರ ಸರ್ಕಾರ ಮತ್ತೆ ನಮ್ಮ ಎಲ್ಲಾ ಬಿಜೆಪಿ ಸಂಸದರು, JDS ಸಂಸದರು ನಡಕ ಅವರು ನರೇಂದ್ರ ಮೋದಿ ಅವ್ರ ಮುಂದೆ ಕುತ್ಕೊಳ್ಳೋಕೆ ನಡಕ ಅವ್ರಿಗೆ 19 ಬಿಜೆಪಿ ಸಂಸದರು ನಡಕ ಅವ್ರಿಗೆ ನರೇಂದ್ರ ಮೋದಿ ಅವ್ರ ಮುಂದೆ ಕುತ್ಕೊಂಡು ಮಾತಾಡೋ ತಾಕತ್ತಿಲ್ಲ. 19 ಜನ ಪ್ರಧಾನ ಇವ್ರಿಗೆ ಪ್ರಧಾನಮಂತ್ರಿಗಳ ಮುಂದೆ ಕುತ್ಕೊಂಡು ಅಧಿಕಾರಿಗಳಿದ್ರು ಅಸಮರ್ಥ ಸಂಸದರು ಬಿಜೆಪಿ ಅವರು ಮುಷ್ಟಿಗಳಲ್ಲಿ ಇಟ್ಕೊಂಡಿದ್ದಾರೆ. ಯಾಕೆ ಅಂತಂದ್ರೆ ಅಭಿವೃದ್ಧಿ ಆಗ್ಬಾರ್ದು ಕರ್ನಾಟಕ ಅಂತ. ಮತ್ತೆ ಇನ್ನೊಂದು ವಿಷಯ ತಾವು ಹೇಳ್ತಾ ಇದ್ರಿ, ರಾಜ್ಯದ ದೇವಸ್ಥಾನಗಳಿಗೆ ಹಿಂದೂಗಳಿಗೆ ಇದು ಮಾಡಿದ್ದಾರೆ ನೋಡಿ ಮೇಡಮ್ ಅಂತ ಅಂದ್ಬಿಟ್ಟು. ಆಯ್ತು, ಮಾಡ್ಲಿ, ನಾವು ಅದನ್ನ ಇದು ಮಾಡೋಣ. ನಾನೊಂದಷ್ಟು ಹೇಳ್ತೀನಿ. ಅಲ್ಪಸಂಖ್ಯಾತರ ಶಾಲೆಗಳ KPS ಮಾದರಿಯಲ್ಲಿ ಉನ್ನತೀಕರಣಕ್ಕೆ 1,000 ಕೋಟಿ, ಅಲ್ಪಸಂಖ್ಯಾತರ ವಸತಿ ಶಾಲೆಗಳ ಆರಂಭ, ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ, ಅಲ್ಪಸಂಖ್ಯಾತ ಕಾಲೋನಿಗಳ ಮೂಲಸೌಕರ್ಯಕ್ಕೆ 106 ಕೋಟಿ ಮೀಸಲು, ಅಲ್ಪಸಂಖ್ಯಾತ ನಿರ್ಗತಿಕರಿಗೆ 2 ವೃದ್ಧಾಶ್ರಮ ಆರಂಭ, ಅಲ್ಪಸಂಖ್ಯಾತ ನಿರುದ್ಯೋಗಿಗಳಿಗೆ 3 ಲಕ್ಷ ರೂಪಾಯಿವರೆಗೆ ಸಹಾಯಧನ, ಅಲ್ಪಸಂಖ್ಯಾತ ಮಹಿಳೆಯರ ಸ್ವಉದ್ಯೋಗ ಪ್ರೋತ್ಸಾಹಕ್ಕೆ ಸೊಸೈಟಿ ಸ್ಥಾಪನೆ, ಹುಬ್ಬಳ್ಳಿಯಲ್ಲಿ ಹಜ್ ಭವನ ಸ್ಥಾಪನೆ, ಅಲ್ಪಸಂಖ್ಯಾತ ನಿಗಮದ ಸಾಲದ ಬಡ್ಡಿ ಮನ್ನಾ, ಅಲ್ಪಸಂಖ್ಯಾತ ಉದ್ಯೋಗಸ್ಥ ಮಹಿಳೆಯರಿಗೆ 4 ಹಾಸ್ಟೆಲ್, ಅಲ್ಪಸಂಖ್ಯಾತ ಇಲಾಖೆಯಲ್ಲಿ ಖಾಲಿ ಹುದ್ದೆಗಳ ಭರ್ತಿ, ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಖರೀದಿಗೆ 50,000 ರೂಪಾಯಿ, ವಕ್ಫ್ ಆಸ್ತಿ ಅಭಿವೃದ್ಧಿಗೆ ಹಣ ಮೀಸಲು. ಇದೆಲ್ಲ ಯಾವುದು ಮೇಡಮ್? ಈ ಸ್ಟ್ಯಾಟಿಸ್ಟಿಕ್ಸ್ ಇಡಿ. ಇವಾಗ ಹಿಂದೂಗಳಿಗೆ ಮಾಡಿರೋ ಅಂತದ್ದು ನಾವು ಅದಕ್ಕೆ ಇದಕ್ಕೆ ಅಂತ ಇಡಿ. ಯಾವುದು ತುಲನೆ ಮಾಡ್ಲಿ ಕರ್ನಾಟಕದ ಜನತೆ? ಯಾವ ರೀತಿ ಕಾಂಗ್ರೆಸ್ ತುಷ್ಟೀಕರಣದ ಪರಾಕಾಷ್ಠೆಯನ್ನು ಮೆರಿತಾ ಇದೆ. ಮಾಡೋದಿದ್ರೆ ಅಭಿವೃದ್ಧಿ ಎಲ್ಲ ಜನರಿಗೂ ಮಾಡಿ, 6.5 ಕೋಟಿ ಕನ್ನಡಿಗರಿಗೂ ಮಾಡಿ. ಒಬ್ಬರಿಗೆ ಮಾಡಿ ಇನ್ನೊಬ್ಬರಿಗೆ ಸುಣ್ಣ ಬಳಿಬೇಡಿ, ಒಬ್ಬರಿಗೆ ತುಪ್ಪ ಕೊಟ್ಟು ಒಬ್ಬರಿಗೆ ಸುಣ್ಣ ಬಳಿಬೇಡಿ ಸಿದ್ದರಾಮಯ್ಯ ಅವರೇ. ಇದು ಅಕ್ಷಮ್ಯ ಅಪರಾಧ. ಉತ್ತರ ಕೊಡ್ತೀನಿ. ನೋಡಿ ಟೋಟಲ್ ಬಡ್ಜೆಟ್ ಅಲ್ಲಿ ಈಗ ಬಡ್ಜೆಟ್ ಬುಕ್ ನೀವು ಕೂಡ ನೋಡಿರ್ತೀರಿ. ಸರಿ, ಸುಮಾರು 350 ಪಾಯಿಂಟ್ಸ್ಗಳಿದೆ. ಎಷ್ಟು ಹೇಳಿ? 350 ಪಾಯಿಂಟ್ಸ್ಗಳಿದೆ. 350 ಸ್ಕೀಮ್ಗಳನ್ನು ಅಂದರೆ ಬೇರೆ ಬೇರೆ ಪ್ಲಾನನ್ನು ರಾಜ್ಯ ಸರ್ಕಾರ ಇವತ್ತು ಸಿದ್ದರಾಮಯ್ಯ ಮಾಡಿದ್ದಾರೆ. ಆ 350ರಲ್ಲಿ ಈ ನಮ್ಮ ಬಿಜೆಪಿ ವಕ್ತಾರ ಹೇಳಿದ 10 ಆ್ಯಡ್ 20 ಇಟ್ಕೊಳ್ಳಿ. 350ರಲ್ಲಿ 330 ಹಿಂದೂಗಳು ಕೊಟ್ಟಿದ್ದೇವೆ. ಬರೀ 20 ಕೊಟ್ಟಿರೋದಕ್ಕೆ ಇವ್ರಿಗೆ ಏನು ತೊಂದರೆ? 5,000 ಕೋಟಿ ಮಾತ್ರ ನಾವು ಅಲ್ಪಸಂಖ್ಯಾತರು ಕೊಟ್ಟಿದ್ದೇವೆ. 4,50,000 ಕೋಟಿ, 4,50,000 ಕೋಟಿ ಬಡ್ಜೆಟ್ನಲ್ಲಿ ಅಲ್ಪಸಂಖ್ಯಾತರಿಗೆ ಕೊಟ್ಟಿರ್ತಕ್ಕಂಥದ್ದು ಕೇವಲ ಬರೀ 5,000. ಇನ್ನು 4,45,000 ಕೋಟಿನ ಹಿಂದೂಗಳಿಗೆ ಕೊಟ್ಟಿದ್ದೇವೆ. ಅದು ಕಣ್ಣು ಕಾಣಲ್ಲ. ಯಾಕೆಂದ್ರೆ ಅವ್ರು ಬೆಂಕಿ ಹಚ್ಚೋದು ಅಷ್ಟೇ ಅವ್ರ ಕೆಲಸ. ರೈತರಿಗೆ ಅಂತ ಕೊಟ್ಟಿದ್ದಾರೆ. ರೈತರಿಗೆ ಅಂತ ಅಂದ್ರೆ ಅಲ್ಲಿ ಹಿಂದೂಗಳ ರೈತರು ಮಾತ್ರ ಇರೋದಿಲ್ಲ. ಅಲ್ಲ, ಒಂದ್ ನಿಮಿಷ ಇಲ್ಲಿ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಒಂದ್ ನಿಮಿಷ. ಈಗ 47,000 ಕೋಟಿ, ಒಂದ್ ನಿಮಿಷ ಇಟ್ಕೊಳ್ಳಿ. 47,000 ಕೋಟಿನ ನಾವು ಎಜುಕೇಶನ್ಗೆ ಇಟ್ಟಿದ್ದೇವೆ, 30,000 ನೀರಾವರಿಗೆ ಇಟ್ಟಿದ್ದೇವೆ,